ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಅಂದ್ರೇನೆ ಹಾಗೆ. ಇಲ್ಲಿ ಒಬ್ಬರ ಬಗ್ಗೆ ಮತ್ತೊಬ್ರು, ಮತ್ತೊಬ್ಬರ ಬಗ್ಗೆ ಇನ್ನೊಬ್ರು, ಇನ್ನೊಬ್ಬರ ಬಗ್ಗೆ ಮತ್ತೊಬ್ರು, ಹೀಗೆ ಕಮೆಂಟ್ಸ್ಗಳನ್ನು ಮಾಡುವಂಥದ್ದು, ಹಿಂದ್ಗಡೆ ಮಾತನಾಡುವಂಥದ್ದು ಕಾಮನ್. ಎದುರುಗಡೆ ಎಷ್ಟೇ ಚೆನ್ನಾಗಿದ್ರು ಕೂಡ ಹಿಂದೆಯಿಂದ ಕತ್ತಿ ಮಸಿಯುವಂಥ ಕೆಲಸವನ್ನು ಆಗಾಗ ಮಾಡ್ತಾನೆ ಇರ್ತಾರೆ. ಇದೇ ರೀತಿ ಸಾಕಷ್ಟು ಜನ ಸ್ಪರ್ಧಿಗಳು ಮಾತನಾಡ್ತಿದ್ರೆ ಒಬ್ಬ ಸ್ಪರ್ಧಿ ಮಾತ್ರ ಇದಕ್ಕೆ ಭಿನ್ನವಾಗಿ ಕಾಣಿಸ್ತಾನೆ. ಆ ಸ್ಪರ್ಧಿ ಯಾರು? ಜೊತೆಗೆ ಆತ ಯಾರ ಬಗ್ಗೆಯೂ ಕೂಡ ಏನೂ ಕಮೆಂಟ್ಸನ್ನು ಹಿಂದ್ಗಡೆಯಿಂದ ಮಾಡದೇ ಇರೋದು ಯಾಕೆ? ಮಾಡಿದ್ರೆ ಎದುರುಗಡೆಯಿಂದನೇ ಮಾಡಿ ಸುಮ್ಮನಾಗೋದು ಯಾಕೆ? ಇದಕ್ಕಾಗಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು, ಹೊರಗಿನವರು ಈತನನ್ನು ಒಪ್ಪಿಕೊಂಡಿದ್ದು ಅಚ್ಚುಮೆಚ್ಚು ಅಂತ ಹೇಳಿಬಿಟ್ಟು ಇಷ್ಟಪಡೋದು ಯಾಕೆ? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೀವು ಇವಾಗ ನೋಡ್ತಿರುವಂಥ ದೃಶ್ಯಗಳು ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆಯ ದೃಶ್ಯಗಳು. ಇವತ್ತು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಈ ನಾಮಿನೇಷನ್ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಹೇಳಿದ್ರೆ ಬಹುಶಃ ನೀವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಸಿಕ್ಕಾಬಟ್ಟೆ ಡಿಫ್ರೆಂಟ್ ಆಗಿ ಈ ನಾಮಿನೇಷನ್ ಪ್ರಕ್ರಿಯೆಯನ್ನು ಮಾಡುತ್ತಿದ್ದಾರೆ. ಒಂದು ಬಿಲ್ಲಿಗೆ ಒಂದಷ್ಟು ಸ್ಪರ್ಧಿಗಳ ಫೋಟೋವನ್ನು ಅಂಟಿಸಿ ಆ ಫೋಟೋವನ್ನು ಮುಖ್ಯ ದ್ವಾರದಿಂದ ಹೊರಗಡೆ ಹೋಗುವಂತೆ ಬಿಲ್ಲನ್ನು ಹೊಡಿಬೇಕು, ಬಾಣದಿಂದ ಬಿಲ್ಲನ್ನು ಹೊಡಿಬೇಕು. ಆ ಮೂಲಕ ಒಂದು ಬಿಲ್ಲು ಬಾಣದ ಪ್ರಯೋಗವನ್ನು ಮಾಡೋದು ಮಾತ್ರವಲ್ಲದೆ ಅಲ್ಲಿ ನಾಮಿನೇಷನ್ ಪ್ರಕ್ರಿಯೆಯನ್ನು ಕೂಡ ಮಾಡುವಂಥದ್ದು. ಈ ರೀತಿಯಾದಂಥ ಒಂದು ವಿಶೇಷವಾದಂಥ ಟಾಸ್ಕನ್ನು ಈ ವಾರ ಆಯೋಜನೆ ಮಾಡಿದ್ದಾರೆ. ಈ ರೀತಿ ನಾಮಿನೇಷನ್ ಮಾಡುವಂಥ ಪ್ರಕ್ರಿಯೆಯನ್ನು ಇಟ್ಟಿದ್ದಾರೆ. ಇಲ್ಲಿ ಕೆಲವೊಂದಷ್ಟು ಸ್ಪರ್ಧಿಗಳಿಗೆ ವೈಯಕ್ತಿಕವಾದಂತಹ ಭಿನ್ನಾಭಿಪ್ರಾಯ ಇದೆ. ಕೆಲವರ ಮೇಲೆ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯ ಇದೆ. ಆ ಭಿನ್ನಾಭಿಪ್ರಾಯಗಳು ಈ ಬಾರಿ ಹೊರಗಡೆ ಬರ್ತಾ ಇದೆ. ಆ ಒಂದು ಭಾವಚಿತ್ರ ಇರುವಂತಹ ಒಂದು ಚಿಕ್ಕ ಫೋಟೋ ಟೈಪ್ ಅಂಟಿಸಿರ್ತಾರೆ ಭಾವಚಿತ್ರಗಳನ್ನು. ಅದನ್ನು ಏನು ಮಾಡಬೇಕು, ಈ ಬಿಲ್ಲು ಮತ್ತು ಬಾಣವನ್ನು ತೆಗೆದುಕೊಂಡು ಬಾಣಕ್ಕೆ ಅದನ್ನು ಚುಚ್ಚಿ ನಂತರ ಬಿಲ್ಲಿನ ಮೂಲಕ ಅದನ್ನು ಹೊಡಿಬೇಕು. ಆ ಬಾಣ ಹೋಗಿ ಹೊರಗಡೆ ಬೀಳುತ್ತೆ ಫೋಟೋ ಸಮೇತ. ಆಗ ಏನಾಗುತ್ತೆ, ಅವರು ನಾಮಿನೇಟ್ ಆಗಿದ್ದಾರೆ ಅಂತೇಳಿ. ಆ ಸಂದರ್ಭದಲ್ಲಿ ಒಂದಷ್ಟು ಕಾರಣಗಳನ್ನು ಕೂಡ ಕೊಡಬೇಕು. ಕಾರಣಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಇಲ್ಲಿ ಪರಸ್ಪರ ಕೆಲವರ ರಹಸ್ಯದ ಮಾತುಕತೆಗಳು ಕೂಡ ಬಹಿರಂಗ ಆಗಿದ್ದಾವೆ. ಒಂದು ಮೋಕ್ಷಿತಾ, ತ್ರಿವಿಕ್ರಮ್, ಗೌತಮಿ, ಈ ಮೂವರ ನಡುವಿನ ಮಾತುಕತೆಗಳು ಈಗ ಹೊರಗಡೆ ಬಂದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಒಂದು ಪ್ರೋಮೋದಲ್ಲಿ. ಇದರ ಜೊತೆಗೆ ಮಂಜು ಬಗ್ಗೆನೂ ಕೂಡ ಇವರ ಮೂವರು ಕೂಡ ಮಾತನಾಡಿಕೊಂಡಿದ್ದು ಮತ್ತು ಮಾತನಾಡಿದ ಬಳಿಕ ಆಗಿರೋದು ಎಲ್ಲವೂ ಕೂಡ ಈಗ ಹೊರಗಡೆ ಬರ್ತಿದೆ. ಕಾರಣ ಇಷ್ಟೇ, ಮೋಕ್ಷಿತಾ ಈಗ ಮಂಜು ಮತ್ತು ಗೌತಮಿಯವರ ಟೀಮಿನಿಂದ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದ ಬಳಿಕ ಈಗ ಮೋಕ್ಷಿತಾ ಒಂಟಿಯಾಗಿ ಆಡ್ತಿದ್ದಾರೆ. ಒಂಟಿಯಾಗಿ ಆಡ್ತಿರೋದು ಮಾತ್ರವಲ್ಲದೆ ತ್ರಿವಿಕ್ರಮ್, ಗೌತಮಿ ಮತ್ತು ಮಂಜುವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಮೋಕ್ಷಿತೆಗೆ ಸಿಟ್ಟಿರೋದು ಏನು ಅಂತ ಹೇಳಿದ್ರೆ ಮಂಜು ಮತ್ತು ಗೌತಮಿಯ ಮೇಲೆ. ಅವರಿಬ್ಬರು ತ್ರಿವಿಕ್ರಮ್ ಜೊತೆಗೆ ಕ್ಲೋಸ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಮೋಕ್ಷಿತೆಗೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಮೋಕ್ಷಿತೆಗೆ ತ್ರಿವಿಕ್ರಮ್ ಹೆಸರು ಹೇಳಿದ್ರು ಕೂಡ ಮೈಯೆಲ್ಲ ಉರಿಯುತ್ತೆ. ಅಷ್ಟರ ಮಟ್ಟಿಗೆ ಸಿಟ್ಟಿದೆ, ಆಕ್ರೋಶ ಇದೆ ಮತ್ತು ಆ ತ್ರಿವಿಕ್ರಮ್ ಬಗ್ಗೆ ಅಷ್ಟು ಅಸಹ್ಯ ಅನ್ನುವಂಥ ಭಾವನೆ ಇದೆ. ಈ ಕಾರಣಕ್ಕೋಸ್ಕರ ಮೋಕ್ಷಿತಾ ತ್ರಿವಿಕ್ರಮ್ನ ಯಾವುದೇ ಕಾರಣಕ್ಕೂ ಕೂಡ ಒಪ್ಪಿಕೊಳ್ಳೋದಿಲ್ಲ, ಸಹಿಸಿಕೊಳ್ಳೋದಿಲ್ಲ. ಇನ್ನು ತಾನು ಕ್ಲೋಸ್ ಇರುವಂತಹ ಮತ್ತು ತಮ್ಮದೊಂದು ಟೀಮನ್ನು ಮಾಡ್ಕೊಂಡಿದ್ದಂತಹ ಯಾರ್ದು, ಗೌತಮಿ, ಉಗ್ರ ಮಂಜು, ಈ ಮೋಕ್ಷಿತಾ, ಮೂವರದೊಂದು ಟೀಮನ್ನು ಮಾಡ್ಕೊಂಡಿದ್ರು ಆರಂಭದಲ್ಲಿ. ಈ ಟೀಮ್ನಲ್ಲಿ ಯಾವಾಗ ಇವರಿಬ್ಬರು ಕೂಡ ಮಂಜು ಮತ್ತು ಗೌತಮಿಯವರು ಹೆಚ್ಚು ತ್ರಿವಿಕ್ರಮ್ ಜೊತೆಗೆ ಕ್ಲೋಸ್ ಆಗ್ತಾರೆ ಅಥವಾ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ತಾರೋ, ಇದು ಯಾವಾಗ ಮೋಕ್ಷಿತಾ ಗೊತ್ತಾಗುತ್ತೋ ಆಗ ಮೋಕ್ಷಿತಾ ಸಹಜವಾಗಿ ಡಿಸ್ಟರ್ಬ್ ಆಗ್ತಾರೆ. ಇದು ತ್ರಿವಿಕ್ರಮ್ ಮಾಡಿದಂಥ ಸ್ಟ್ರಾಟರ್ಜಿ ಅನ್ನೋದು ಇವರಿಗೆ ಅರ್ಥ ಆಗದೆ ಏನೂ ಇಲ್ಲ. ಯಾರಿಗೆ? ಮೋಕ್ಷಿತೆಗಾಗಲಿ, ಗೌತಮಿಗಾಗಲಿ ಅಥವಾ ಮಂಜುಗಾಗಲಿ ಅರ್ಥ ಆಗದೆ ಏನಿಲ್ಲ. ಇದು ಈತ ಮಾಡಿರುವಂಥ ಸ್ಟ್ರಾಟರ್ಜಿ. ಕಾರಣ ಇಷ್ಟೇ, ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗೆಸ್ಟ್ ಸ್ಪರ್ಧಿ ಆಗಿರುವಂತಹ ಈ ಮಂಜು ಆಗಿರ್ಬೋದು ಅಥವಾ ಗೌತಮಿ ಆಗಿರ್ಬೋದು, ಇವರಿಬ್ಬರ ಜೊತೆಗೆ ಕ್ಲೋಸ್ ಆದರೆ ಅದು ಈಕೆಗೆ ಲಾಭ ಆಗುತ್ತೆ ಅನ್ನೋದು ಕೂಡ ಈಕೆ ಉದ್ದೇಶ. ಆ ಕಾರಣದಿಂದನೇ ಈ ರೀತಿ ಮಾಡಿದ್ದಾನೆ ಯಾರು, ತ್ರಿವಿಕ್ರಮ್ ಅನ್ನೋದರಲ್ಲಿ ಡೌಟ್ ಇಲ್ಲ. ತ್ರಿವಿಕ್ರಮ್ ಮಾಡಿದಂಥ ಈ ಸ್ಟ್ರಾಟರ್ಜಿ ಗೌತಮಿಗೆ ಇಷ್ಟ ಆಗೋದಿಲ್ಲ. ನಾನು ಕ್ಲೋಸ್ ಇರುವಂತಹ, ನಾನು ಹೇಟ್ ಮಾಡುವಂಥ ವ್ಯಕ್ತಿ ಇವರ ಜೊತೆಗೆ ಕ್ಲೋಸ್ ಆಗೋದು ಯಾಕೆ ಅನ್ನೋದು ಆಕೆಯ ಭಾವನೆ ಇರಬಹುದು. ಆ ಕಾರಣಕ್ಕೋಸ್ಕರನೇ ಆಕೆ ವಿಪರೀತವಾದಂಥ ಸಿಟ್ಟನ್ನು ಪ್ರದರ್ಶನ ಮಾಡ್ತಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ಈ ಬಿಲ್ಲು ಬಾಣ ಪ್ರಯೋಗದಲ್ಲಿ ಒಂದಷ್ಟು ಜನ ಭವ್ಯ ಹೆಸರನ್ನು ತೆಗೆದುಕೊಂಡ್ರೆ, ಒಂದಷ್ಟು ಜನ ಮೋಕ್ಷಿತ ಹೆಸರನ್ನು, ಒಂದಷ್ಟು ಜನ ತ್ರಿವಿಕ್ರಮ್ ಹೆಸರನ್ನು, ಒಂದಷ್ಟು ಜನ ಗೌತಮಿ ಹೆಸರನ್ನು, ಹೀಗೆ ಬೇರೆ ಬೇರೆ ಹೆಸರುಗಳನ್ನು ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ವೈಯಕ್ತಿಕ ಮಾತುಕತೆಯ ವಿಚಾರವನ್ನು ಕೂಡ ತೆಗೆದುಕೊಳ್ತಾರೆ. ಈಗ ಮೋಕ್ಷಿತ ವಿಚಾರವನ್ನು ತೆಗೆದುಕೊಂಡ್ರೆ, ಮೋಕ್ಷಿತಾ ಒಂದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಅನ್ನೋದು ಮೊದಲಿಗೆ ಗೌತಮಿ ಉಲ್ಲೇಖ ಮಾಡ್ತಾರೆ. ಆನಂತರ ತ್ರಿವಿಕ್ರಮ್ ಕೂಡ ಇದೇ ವಿಚಾರವನ್ನು ಉಲ್ಲೇಖ ಮಾಡ್ತಾರೆ. ತ್ರಿವಿಕ್ರಮು ಇಲ್ಲಿ ಎಲ್ಲವನ್ನು ಕೂಡ ಮೋಕ್ಷಿತಾ ಪ್ಲಾನ್ ಮಾಡ್ತಾ ಇರೋದು, ಮೋಕ್ಷಿತಾ ಎಲ್ಲವನ್ನು ಕೂಡ ಹಾಳು ಮಾಡೋದಕ್ಕೆ ಯತ್ನ ಮಾಡ್ತಿದ್ದಾರೆ, ಮುಖವಾಡವನ್ನು ಹಾಕ್ಕೊಂಡು ಬದುಕ್ತಾ ಇದ್ದಾರೆ, ಒಳಗೊಂದು ಹೊರಗೊಂದು ಇದ್ದಾರೆ ಅಂತ ಹೇಳಿ ಒಂದಷ್ಟು ರೀಸನ್ಗಳನ್ನು ಕೊಟ್ಟು ತ್ರಿವಿಕ್ರಮ್ ಮೋಕ್ಷಿತಾ ಫೋಟೋವನ್ನು ಅಟ್ಯಾಕ್ ಮಾಡಿ, ಟಾರ್ಗೆಟ್ ಮಾಡಿ ಅಲ್ಲಿ ಎಲಿಮಿನೇಟ್ ಮಾಡುವಂತಹ ಪ್ರಯತ್ನಕ್ಕೆ ನಾಮಿನೇಷನ್ ಮಾಡಿದ್ರೆ, ಇನ್ನು
ಮೋಕ್ಷಿತ ವಿಚಾರವನ್ನು ತೆಗೆದುಕೊಂಡು ಗೌತಮಿ ಕೂಡ ಇದಕ್ಕೆ ಸ್ವಲ್ಪ ಕಾರಣಗಳನ್ನು ಕೊಡ್ತಾರೆ. ಅದು ಅಲ್ಲಿಗೆ ಮುಗಿಯುತ್ತೆ. ಬಟ್ ಇಲ್ಲಿ ಮೋಕ್ಷಿತ ಕೊಡುವಂಥ ಕಾರಣ ತ್ರಿವಿಕ್ರಮ್ ಮೇಲೆ ತುಂಬ ಗಂಭೀರವಾದದ್ದು. ಒಂದು, ಇಲ್ಲಿ ಹಿಂದ್ಗಡೆಯಿಂದ ಮಂಜು ಬಗ್ಗೆ ಆಮೇಲೆ ಗೌತಮಿ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮಾತನಾಡ್ತಾ ಅವ್ರ ಬಗ್ಗೆ ದೂರ್ತಾರೆ. ಮತ್ತೆ ಹೋಗ್ಬಿಟ್ಟು ಅವ್ರ ಜೊತೆಗೇನೆ ಫ್ರೆಂಡ್ಶಿಪ್ ಮಾಡಿದ್ದಾರೆ. ಇದು ಯಾವ ರೀತಿ ಸ್ಟ್ರಾಟರ್ಜಿ ಅನ್ನೋದು ಇವರ ಪ್ರಶ್ನೆ. ಈ ಸಂದರ್ಭದಲ್ಲಿ ಉಗ್ರ ಮಂಜು ಕೂಡ ಸಿಟ್ಟಾಗ್ತಾರೆ ಯಾರ ಮೇಲೆ, ತ್ರಿವಿಕ್ರಮ್ ಮೇಲೆ. ಹಿಂದ್ಗಡೆಯಿಂದ ಒಂದು ಮಾತಾಡೋದು, ಮುಂದ್ಗಡೆಯಿಂದ ಒಂದು ಮಾತನಾಡೋದು, ಇದು ಎಲ್ಲ ತಪ್ಪು ಅಂತರೂ ಕೂಡ ಮಾತನಾಡ್ತಾರೆ. ಬಟ್ ಮಾತಾಡಿ ಆಗಿದೆ, ಎಲ್ಲವೂ ಕೂಡ ಮುಗ್ದಿದೆ. ಹೀಗಾಗಿ ತ್ರಿವಿಕ್ರಮ್ ನಾಮಿನೇಟ್ ಮಾಡಲಿಕ್ಕೆ ಮತ್ತೆ ಈ ಬಾಣವನ್ನು ಪ್ರಯೋಗ ಮಾಡ್ತಾರೆ. ಸೊ ದಟ್ ತ್ರಿವಿಕ್ರಮ್ ಕೂಡ ನಾಮಿನೇಟ್ ಆಗ್ತಾರೆ. ಗೌತಮಿ ಕೂಡ ಕೆಲವೊಂದಷ್ಟು ಕಾರಣಗಳನ್ನು ಕೊಡ್ತಾರೆ. ಇನ್ನು ಭವ್ಯ ಅವರ ಹೆಸರನ್ನು ಮಂಜು ತೆಗೆದುಕೊಳ್ತಾರೆ. ಕೆಲವೊಂದಷ್ಟು ರೀಸನ್ಗಳನ್ನು ಕೂಡ ಕೊಡ್ತಾರೆ. ಆನಂತರ ಮೋಕ್ಷಿತ ಭವ್ಯ ಹೆಸರನ್ನು ಕೂಡ ತೆಗೆದುಕೊಳ್ತಾರೆ. ಹೀಗಾಗಿ ಇಲ್ಲಿ ಒಂಟಿಯಾಗಿರುವಂಥ ಮೋಕ್ಷಿತ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಬೇಸರಗೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮೋಕ್ಷಿತ ಈಗ ತನ್ನ ವಿರುದ್ಧ ಯಾರೆಲ್ಲ ಕತ್ತಿಮಸಿಯುವಂಥ ಕೆಲಸವನ್ನು ಮಾಡಿದ್ರೋ ಅವರಿಗೆಲ್ಲ ಈಗ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ಗೌತಮಿ ಕೂಡ ಮೋಕ್ಷಿತಗೆ ಕೆಲವೊಂದಷ್ಟು ಖಡಕ್ ಕಾರಣಗಳನ್ನು ಕೊಟ್ಟು ನಾಮಿನೇಟನ್ನು ಮಾಡಿದ್ದಾರೆ. ಬಟ್ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಹನುಮಂತ ವಿಚಾರಕ್ಕೆ ಬರಬೇಕು. ಹನುಮಂತ ಯಾರ ಸುದ್ದಿಗೂ ಕೂಡ ಹೋದವನಲ್ಲ, ಯಾರ ಬಗ್ಗೆನೂ ಕೂಡ ಹನುಮಂತ ಮಾತನಾಡೋನಲ್ಲ. ಹನುಮಂತ ತನ್ನದಾಯಿತು, ತಾನಾಯಿತು, ತನ್ನ ಆಟ ಆಯಿತು ಅಂತ ರೀತಿಯಲ್ಲಿ ಇರುವಂಥದ್ದು. ಇನ್ನು ಇಲ್ಲಿ ಏನೇ ಇದ್ರೂ ಕೂಡ ಹನುಮಂತ ನೇರವಾಗಿ ಮಾತನಾಡುವಂಥ ವ್ಯಕ್ತಿ. ಈಗ ಫಾರ್ ಎಕ್ಸಾಂಪಲ್ ಯಾರ್ದೋ ಬಗ್ಗೆ ಸಮಸ್ಯೆ ಇತ್ತು ಅಂತ ಹೇಳ್ಕೊಳ್ಳಿ, ಅವ್ರ ಜೊತೆಗೆ ಹೋಗಿ ನೇರವಾಗಿ ಮಾತನಾಡಿ ಅದನ್ನು ಅಲ್ಲೇ ಸಾರ್ಟ್ರೇಟ್ ಮಾಡಿಕೊಂಡು ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ಬರುವಂಥ ವ್ಯಕ್ತಿ. ಹೀಗಾಗಿ ಹನುಮಂತ ಹಿಂದ್ಗಡೆಯಿಂದ ಮಾತನಾಡುವಂತಹ ಅವಶ್ಯಕತೆಯೂ ಕೂಡ ಬರೋದಿಲ್ಲ. ಆಮೇಲೆ ಯಾವತ್ತೂ ಕೂಡ ಮಾತು ಕೂಡ ಆಡಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಏನೇ ಇದ್ರೂ ಕೂಡ ನೇರವಾಗಿ ಮಾತನಾಡೋದ್ರಿಂದ ಹಿಂದ್ಗಡೆ ಹೋಗಿ ಮಾತನಾಡಿ ಅದ್ರ ಬಗ್ಗೆ ಇನ್ನೊಂದಷ್ಟು ಏನೋ ಗೊಂದಲಗಳನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ಆ ರೀತಿಯೆಲ್ಲ ಏನೂ ಇಲ್ಲ. ಇಲ್ಲಿವರೆಗೂ ಕೂಡ ಆ ರೀತಿಯನ್ನು ಮಾಡಿಲ್ಲ. ಒಂದು. ಎರಡನೇದು, ಇಲ್ಲಿ ಪ್ರಮುಖವಾಗಿ ಹನುಮಂತ ಏನೇ ಮಾಡಿದರೂ ಕೂಡ ಅದರ ಹಿಂದೆ ಒಂದಷ್ಟು ಉದ್ದೇಶಗಳಿರ್ತವೆ. ಆಮೇಲೆ ಹನುಮಂತ ಸಾಮಾನ್ಯವಾದಂತಹ ಸ್ಪರ್ಧಿ ಅಲ್ವೇ ಅಲ್ಲ. ಹನುಮಂತ ನಾವು ನೀವು ಲೆಕ್ಕಾಚಾರ ಹಾಕಿಕೊಟ್ಟಂಥ ರೀತಿ ಇರುವಂಥ ಸ್ಪರ್ಧೆಯೂ ಕೂಡ ಅಲ್ಲ. ಏನಾದರೂ ಒಂದು ಆಲೋಚನೆ ಮಾಡ್ದ ಅಂತ ಹೇಳಿದರೆ ಹನುಮಂತ ಅದರ ಹಿಂದೆ ನೂರಾರು ಲೆಕ್ಕಾಚಾರಗಳನ್ನು ಹಾಕಿ ಆತ ಮಾಡಿರ್ತಾನೆ. ಆಮೇಲೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಹನುಮಂತನನ್ನು ಅಂಡರ್ ಎಸ್ಟಿಮೇಟ್ ಮಾಡೋದೇ ಜಾಸ್ತಿ. ಹಳ್ಳಿಯವನು, ಅವನಿಗೇನು ಕೂಡ ಗೊತ್ತಾಗೋದಿಲ್ಲ, ಮುಗ್ಧ, ಆ ರೀತಿಯೆಲ್ಲ ಆಲೋಚನೆ ಮಾಡ್ತೀವಿ. ಅವನಷ್ಟು ಮೆಚೂರ್ಡ್ ಆಗಿ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿರೋರು ಯಾರೂ ಕೂಡ ಇಲ್ಲ ಅನ್ನೋದನ್ನು ಬಹುಶಃ ನಾವ್ಯಾರೂ ಕೂಡ ಅರ್ಥನೇ ಮಾಡ್ಕೊಳ್ತಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ತುಂಬ ಜಾಣ್ಮೆಯಿಂದ ಹ್ಯಾಂಡಲ್ ಮಾಡೋದು ಮಾತ್ರವಲ್ಲದೆ ತುಂಬ ಎಚ್ಚರಿಕೆ ಹೆಜ್ಜೆಗಳನ್ನು ಇಡ್ತಾ ತಾನು ಕೆಲವೊಂದಷ್ಟು ತಪ್ಪುಗಳನ್ನು ಮಾಡಬಾರ್ದು ಅನ್ನೋದನ್ನು ಅರಿತಿರುವಂಥ ಹನುಮಂತ ಆ ಕೆಲಸವನ್ನು ತುಂಬ ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಯಾವುದಾದ್ರೂ ಒಂದು ತಪ್ಪುಗಳು ಆಯಿತು ಅಥವಾ ಏನಾದರೂ ಒಂದು ಎಡವಟ್ಟು ಆಯಿತು ಅಂತ ಹೇಳಿದ್ರೆ ಅದರಿಂದ ತನಗೆ ಸಮಸ್ಯೆ ಅನ್ನೋದು ಗೊತ್ತಿದೆ. ಆಮೇಲೆ ತುಂಬ ಚಿಕ್ಕದು ಯಾವುದು ಬಿಗ್ ಬಾಸ್ ಕಾರ್ಯಕ್ರಮ ಇದೆಯಲ್ಲ, ಇದು ತುಂಬ ಚಿಕ್ಕ ಕಾರ್ಯಕ್ರಮ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಇರೋರೇ ಅಷ್ಟು ಜನ, ಅವ್ರ ನಡುವೆನೇ ಭಿನ್ನಾಭಿಪ್ರಾಯ, ಅವ್ರ ನಡುವೆನೇ ಮಾತುಕತೆಗಳು ಇವೆಲ್ಲ ಕೂಡ ಬರೋದು ಕಾಮನ್. ಹಾಗಾಗಿ ಏನಾದರೂ ಒಂದು ಆಯಿತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಹ್ಯಾಂಡಲ್ ಮಾಡಬೇಕು ಅನ್ನೋದು ಹನುಮಂತನಿಗೆ ಭಾರಿ ನೀಟಾಗಿ ಗೊತ್ತಿದೆ. ಆ ಕಾರಣಕ್ಕೋಸ್ಕರ ಹನುಮಂತ ಕೆಲವೊಂದು ವಿಚಾರಗಳ ಬಗ್ಗೆ ತುಂಬ ಎಚ್ಚರಿಕೆಯಿಂದನೇ ಮಾತನಾಡುವಂಥದ್ದು ಮತ್ತು ಕೆಲವೊಂದಷ್ಟು ಸಂದರ್ಭದಲ್ಲಿ ಬೇರೆ ಏನು ಕೂಡ ಮಾತನಾಡದೆ ತುಂಬ ಎಚ್ಚರಿಕೆಯಲ್ಲಿ ಕೆಲವೊಂದು ವ್ಯಕ್ತಿಗಳ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಆಮೇಲೆ ಯಾರ ಬಗ್ಗೆನಾದರೂ ಕೂಡ ಭಿನ್ನಾಭಿಪ್ರಾಯ ಇತ್ತು ಅಥವಾ ಯಾರ ಬಗ್ಗೆನಾದರೂ ಕೂಡ ಅಸಮಾಧಾನ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಯ ಜೊತೆಗೆ ನೇರವಾಗಿ ಹೋಗಿ ಮಾತನಾಡೋದ್ರ ಮೂಲಕ ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಹನುಮಂತ ಮಾಡೋದ್ರಿಂದ ಹನುಮಂತ ಹೆಚ್ಚು ಜನರಿಗೆ ಇಷ್ಟ ಆಗ್ತಾನೆ. ಹನುಮಂತ ಸಾಮಾನ್ಯವಾಗಿ ಎಲ್ಲರೂ ಕೂಡ ಇಷ್ಟಪಡೋದು ಯಾಕೆ ಅಂತ ಹೇಳಿದ್ರೆ ಆತನ ನೇರ ಮತ್ತು ನಿಷ್ಠುರತನದ ಮಾತುಗಳಿಗೆ. ತಮಾಷೆ ಮಾಡಿದರೂ ಕೂಡ ನೇರವಾಗಿ ತಮಾಷೆ ಮಾಡ್ತಾನೆ, ವ್ಯಂಗ್ಯ ಮಾಡಿದರೂ ಕೂಡ ನೇರವಾಗಿ ವ್ಯಂಗ್ಯ ಮಾಡ್ತಾನೆ. ಇದು ಸಾಕಷ್ಟು ಜನರಿಗೆ ಇಷ್ಟ ಆಗುತ್ತೆ. ಏನೇ ಹೇಳಿ ಸರ್ ಈ ರೀತಿ ಇರಬೇಕು ಎಲ್ಲ ಮಾತನಾಡೋದೆಲ್ಲ ಇದೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಹನುಮಂತ ಮಾತನಾಡೋದ್ರಿಂದನೇ ಇಲ್ಲಿ ಸಾಕಷ್ಟು ಜನ ಏನಂತಾರೆ, ಹನುಮಂತ ನಿಜವಾದಂಥ ಪ್ಲೇಯರ್ ಸರ್, ಆತ ಒಬ್ಬ ನಂಬಿಕೆ ಇರುವಂತಹ ಪ್ಲೇಯರ್ ಸರ್ ಅಂತಲೂ ಕೂಡ ಹೇಳ್ತಾರೆ. ಇದ್ರ ಜೊತೆಗೆ ಹನುಮಂತ ಎಲ್ಲೂ ಕೂಡ ಧನರಾಜ್ ಬಿಟ್ಟರೆ ಬೇರೆ ಯಾರ ಜೊತೆನೂ ಕೂಡ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದನ್ನು ನಾವು ನೀವು ಗಮನಿಸೋಕ್ಕೆ ಸಾಧ್ಯನೇ ಇಲ್ಲ. ಹನುಮಂತ ಏನಾದರೂ ಒಂದು ವಿಚಾರಗಳನ್ನು ಹೇಳಬೇಕು ಅಂತೇಳಿ ಅಂದ್ಕೊಂಡ್ರೆ ಅಲ್ಲಿ ಕಂಪ್ಲೇಂಟ್ ರೂಪದಲ್ಲೂ ಕೂಡ ಹೇಳೋದಿಲ್ಲ. ಅವರು ಮಾಡಿರುವಂಥ ತಪ್ಪುಗಳು ಅವರಿಗೆ ಅರ್ಥ ಆಗಬೇಕು, ಆಮೇಲೆ ಅವ್ರಿಗೆಲ್ಲೂ ಕೂಡ ಬೇಜಾರಾಗಬಾರ್ದು. ಆ ರೀತಿ ತುಂಬ ನೀಟಾಗಿ ಹ್ಯಾಂಡಲ್ ಮಾಡೋದು ಮಾತ್ರವಲ್ಲದೆ ನೀಟಾಗಿ ಹೇಳೋದ್ರಲ್ಲೂ ಕೂಡ ಎಕ್ಸ್ಪರ್ಟ್. ಸೊ ದಟ್ ಹನುಮಂತ ಇಲ್ಲಿವರೆಗೂ ಕೂಡ ಏನೇ ತಪ್ಪು ಮಾಡಿದರೂ ಕೂಡ ಆ ತಪ್ಪುಗಳನ್ನು ಅಲ್ಲೇ ಕ್ಷಣದಲ್ಲೇ ಸರಿ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಮುಂದೆನೂ ಕೂಡ ಬಹುಶಃ ಅದೇ ರೀತಿ ಹ್ಯಾಂಡಲ್ ಮಾಡ್ಕೊಂಡು ಹೋದರೆ ಹನುಮಂತ ಆಟವನ್ನು ಬ್ರೇಕ್ ಹಾಕಿ ನಿಲ್ಲಿಸೋರು ಯಾರೂ ಕೂಡ ಸದ್ಯಕ್ಕಂತೂ ಇಲ್ಲ ಅನ್ನೋದು ಮಾತ್ರ 100% ಸತ್ಯ.
ಓವರಾಲ್ ಆಗಿ ನಿಮ್ಗೆ ಅನಿಸುತ್ತೆ ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಾಗ ಹನುಮಂತನ ಸ್ಟ್ರಾಟಜಿ ಇರ್ಬೋದು, ಹನುಮಂತ ನಡೆದುಕೊಳ್ಳುವಂಥ ರೀತಿ ಇರ್ಬೋದು, ಹನುಮಂತ ಆಡ್ತಿರುವಂಥ ರೀತಿ ಇರ್ಬೋದು, ಹನುಮಂತ ಇನ್ನೊಬ್ಬರ ಬಗ್ಗೆ ದೂಷಣೆ ಮಾಡದೆ ಆಡ್ತಿರೋದ್ರ ಬಗ್ಗೆ ಇರ್ಬೋದು, ಆಮೇಲೆ ಹನುಮಂತನ ಒಳ್ಳೆತನದ ಬಗ್ಗೆ ಇರ್ಬೋದು, ಹನುಮಂತನ ಚಾಣಕ್ಯತನದ ಬಗ್ಗೆನೂ ಕೂಡ ಇರ್ಬೋದು. ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.